बोलो भारत माता की, बोलो भारत माता की। ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಬಾಗಲಕೋಟೆಯಲ್ಲಿ ಹಿಂದೂಗಳ ಸಂರಕ್ಷಣೆಗಾಗಿ ಹಿಂದೂಗಳ ಧ್ವನಿಯನ್ನ ಮಲ್ಕೊಂಡಿದ್ದಂಥ ಸರ್ಕಾರಕ್ಕೆ ಮುಟ್ಟಿಸುವುದಕ್ಕಾಗಿ ನಡೆದಿರುವಂಥ ಈ ಸಭೆಗೆ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಇಲ್ಲಿರುವಂಥ ಎಲ್ಲ ಸಮಾಜದ ಹಿರಿಯರೇ, ಯುವ ಮಿತ್ರರೇ ಹಾಗೂ ತಾಯಂದಿರೇ, ಇವತ್ತು ಶಿವಾಜಿ ಮಹಾರಾಜರಂತಂದ್ರೆ ನಮ್ಮ ಹಿಂದೂಗಳ ರಕ್ಷಕರು, ಹಿಂದೂ ಸಂಸ್ಥಾನವನ್ನು ಮಾಡಿದವರು, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದವರು. ಇವತ್ತು ನನ್ನ ಹೆಸರು ಅರವಿಂದ್ ಅಂತ ಏನಾದರೂ ಇತ್ತಂದ್ರೆ, ನಮ್ಮ ನಾರಾಯಣ ಸಾಹೇಬ್ ಬಾಂಡ್ಗೆ ಅವ್ರ ಹೆಸರು ನಾರಾಯಣ ಸಾ ಅಂತಿತ್ತಂದ್ರೆ ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರು. ಇಲ್ಲಕ್ಕೆ ನನ್ನ ಹೆಸರು ಅರವಿಂದ್ ಖಾನ್ ಹಾಕಿತ್ತು, ಅವ್ರ ಹೆಸರು ನಾರಾಯಣ್ ಖಾನ್ ಹಾಕಿತ್ತು. ಇದು ಈ ದೇಶದಲ್ಲಿ ಅವಾಗಿನ ಕಾಲದಲ್ಲಿ ಆ ರೀತಿಯ ಪರಿಸ್ಥಿತಿ ಇದ್ದಾಗ ಒಂದು ಕೋಟೆ ಕಟ್ಟೋದಂತಂದ್ರೆ ಎಷ್ಟು ತ್ರಾಸದ ಕೆಲಸ ಇರ್ಬೋದು, ಶಿವಾಜಿ ಮಹಾರಾಜರದ್ದು ವಿಚಾರ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಆ ಮೊಘಲ್ ಸಾಮ್ರಾಜ್ಯವನ್ನು ಬಡಿದು ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಅವ್ರಿಗೆ ಹಿಂದುಳಿ ಸಮಾಜದ ರಕ್ಷಕರು ಅಂತ ಹೇಳ್ತಾರೆ. ಅಂಥ ಮಹಾರಾಜರ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಕಲ್ಲು ಚಪ್ಪಲಿ ತೂರಾಡ್ತಾರಂತಂದ್ರೆ ಅವ್ರ ಧೈರ್ಯ ಎಷ್ಟಿರ್ಬೇಕು. ಮತ್ತು ಇದು ಬಾಗಲಕೋಟೆಯಲ್ಲಿ ಮೊದಲಾಗಿದ್ದಲ್ಲ, ನಾವು ಸಣ್ಣವರಿದ್ದಾಗಿಂದನೂ ನಾವು ನೋಡ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಈ ರೀತಿಯ ಘಟನೆಗಳು ಮೇಲಿನ ಮೇಲೆ ಹಾಕ್ಕೊಂತ ಇದ್ದಾವೆ. ಮತ್ತು ಇದು ಹಾಕ್ಕೊಂತ ಇದ್ದಾವ ಅಂತಂದಾಗ ಸರ್ಕಾರದವರು ಅದರ ಕಾಳಜಿ ತೆಗೆದುಕೊಳ್ಬೇಕಾಗಿತ್ತು. ಮೊದಲ ಈ ಮಸೀದಿಗಳನ್ನ ಸರ್ಚ್ ಮಾಡಬೇಕಾಗಿತ್ತು, ಹುಡುಕ್ಬೇಕಾಗಿತ್ತು. ಅಲ್ಲೇನು ಕಲ್ಲು ಇಟ್ಟಾರ, ಅಲ್ಲೇನು ಶಸ್ತ್ರಾಸ್ತ್ರ ಇಟ್ಟಾರ, ಅಲ್ಲೇನು ಗದ್ದಲ ಮಾಡಕ್ಕೆ ಅವ್ರು ತಯಾರು ಮಾಡೋದನ್ನ ನೋಡ್ಬೇಕಾಗಿತ್ತು. ರಾತ್ರಿ 10 ಗಂಟೆಗೆ ಮಸೀದಿ ಹೋಗಿ ಏನಪ್ಪ ಇವ್ರಿಗೆ ಕೆಲಸ? ರಾತ್ರಿ 10 ಗಂಟೆಗೆ 200 ಜನ ಯಾಕಲ್ಲಿ ಇರ್ಬೇಕಿತ್ತು? ಇವ್ರ ಪೊಲೀಸ್ ಇಂಟೆಲಿಜೆನ್ಸ್ ಏನ್ ಮಾಡ್ತೈತಿ? ಮೆರವಣಿಗೆ ಹೋಗ್ತೈತೆ ಅಂತಂದ್ರೆ ಮೊದ್ಲ ನೋಡಕ್ ಬರ್ತೈತಿಲ್ಲೋ? ಈ ಸರ್ಕಾರ ಏನೈತಿ, ಈ ಸರ್ಕಾರ ಸಂಪೂರ್ಣವಾಗಿ ಈ ಅಲ್ಪಸಂಖ್ಯಾತರು ಅಥವಾ ಮುಸಲ್ಮಾನರ ಗುಲಾಬನಗಿರಿ ಕೆಲಸ ಮಾಡಕ್ಕೆ ಶುರು ಮಾಡೈತಿ. ನಿನ್ನೆ ಬಂತು ಒಂದು ಆರೋಗ್ಯ ಇಲಾಖೆ ಒಂದು ಪ್ರೋಗ್ರಾಮ್ದಲ್ಲಿ, ಆ ಪ್ರೋಗ್ರಾಮ್ ಇನ್ವಿಟೇಷನ್ ಪೂರ್ತಿ ಉರ್ದುದಾಗ ಮಾಡ್ಯಾರ. ಇವ್ರಿಗೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯನವ್ರಿಗೆ, ಇವ್ರ ಮಂತ್ರಿ ಮಂಡಲದವ್ರಿಗೆ. ಯಾರಿಂದ ಇವ್ರು ಬಂದಾರ, ಯಾರಿಂದ ಇವ್ರು ಅಲ್ಲಿ ಕುಂತಿದಾರ? ಹೆಸರೈತಿ, ಒಂದ್ ಕಡೆ ಸಿದ್ಧ ಅಂತ ಹೆಸರೈತಿ, ಇನ್ನೊಂದ್ ಕಡೆ ರಾಮನ್ ಹೆಸರೈತಿ. ಆದ್ರೆ ಇವ್ರು ಮಾಡ್ತಿರುವಂತ ಕೆಲಸ ಏನು? ಅದಕ್ಕೆ ಎಲ್ಲಾರು ಈ ಟೈಪ್ ಏನ್ ಹೇಳ್ತಾರಲ್ಲ ಆ ಟೈಪ್ ಹೆಸರು ಹೇಳ್ತಾ ಇದಾರ. ಅದಕ್ಕೆ ಈ ರೀತಿಯ ಕೆಲಸ ಮಾಡ್ಕೊಂತ ಹೋದ್ರೆ, ಈ ರೀತಿಯ ಮುಸ್ಲಿಮರ ಓಲೈಕೆ ಮಾಡ್ಕೊಂತ ಹೋದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿಯೋದಿಲ್ಲ. ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿಬೇಕಂತಂದ್ರೆ ಸರ್ಕಾರದವರು, ಆಡಳಿತ ಮಾಡ್ತಾ ಇದ್ದವರು ಎಲ್ಲಾರನ್ನೂ ಒಂದೇ ರೀತಿನ ನೋಡ್ಬೇಕಾಗ್ತೈತಿ, ಎಲ್ಲಾರನ್ನೂ ಒಂದೇ ರೀತಿ ಕರ್ಕೊಂಡು ಹೋಗ್ಬೇಕಾಗ್ತೈತಿ. ಅದನ್ನ ಇವ್ರು ಮಾಡ್ಲಿಕ್ಕೆ ತಯಾರಿಲ್ಲ. ಓಟಿನ ರಾಜಕಾರಣಕ್ಕಾಗಿ ಮುಸಲ್ಮಾನರ ತಲೆ ಮೇಲೆ ಹತ್ಕೊಂಡು ಕುಡಿಸ್ಕೊಳ್ಳುವಂತ ಕೆಲಸ ಈ ಸರ್ಕಾರ ಮಾಡಾಕತ್ತೈತಿ. ಅವರು ಇವ್ರನ್ನ ಎಲ್ಲಿ ತನಕ ತಲೆ ಮೇಲೆ ಕುಂಡಿಸ್ಕೊಂತಾರಂದ್ರೆ ಎಲ್ಲಿ ತನಕ ಇವರಿಂದ ಅವ್ರಿಗೆ ಫಾಯ್ದೆ ಐತಿ ಅಲ್ಲಿ ತನಕ ತಲೆ ಮೇಲೆ ಕುಂಡಿಸ್ಕೊಂತಾರೆ. ಇವತ್ತು ನಾವು ಕೇರಳಕ್ಕೆ ಹೋದಿವಂತಂದ್ರೆ, ಕೇರಳದಲ್ಲಿ ನೀವು ಹೋಗಿ ಕೇಳ್ಕೊರಿ, ಅಲ್ಲೇ ಎಲ್ಲರಿಗೂ ಗೊತ್ತಿರ್ತದೆ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇವತ್ತಿಲ್ಲೇ 30% ಅಲ್ಪಸಂಖ್ಯಾತರ ವೋಟ್ ಅದಾವು. ಹಾಗಾಗಿ 2026 ಎಲೆಕ್ಷನ್ದಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿ ಇದು ಕಾಂಗ್ರೆಸ್ಸಿಗೆ ಟಿಕೆಟ್ ಕೊಡ್ತೇವೆ. 2031ಕ್ಕೆ ಇಲ್ಲಿ ಮುಸಲ್ಮಾನರ ಜನಸಂಖ್ಯೆ 40% ಆಕೈತಂತಂದ್ರೆ ಈ ಕಾನ್ಸ್ಟಿಟ್ಯೂನ್ಸಿ ಮುಸ್ಲಿಂ ಲೀಗ್ ಅಂತ ಅವ್ರು ಆಲ್ರೆಡಿ ಡಿಕ್ಲೇರ್ಡ್, ಎಲ್ಲರಿಗೂ ಗೊತ್ತಿರ್ತದಲ್ಲ. ಇದು ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ತನಕ ಕಾಂಗ್ರೆಸ್ಸಿಗೆ, ಇದ್ರ ನಂತರ ಇದು ಮುಸ್ಲಿಂ ಲೀಗಿಗೆ ಅಂತ ಹೇಳಿ. ಅದು ಇವತ್ತಿನ ಅಲ್ಲಿ ಕೇರಳದ ಪರಿಸ್ಥಿತಿ. ಹಂಗಾಗಿ ಇವ್ರೇನ್ ತಿಳ್ಕೊಂಡಿದ್ದಾರೆ, ಇವ್ರಿಗೆ ಸತತವಾಗಿ ಇವ್ರ ಅಲ್ಪಸಂಖ್ಯಾತರು ಇವ್ರಿಗೆ ಓಟ್ ಹಾಕ್ತಾರ, ಇವರಿಂದ ನಾವು ಮ್ಯಾಲ್ ಬರ್ತೇವೆ ಅಥವಾ ಇವರಿಂದ ನಾವು ಉಳಿತೇವೆ ಅಂತ ಇವ್ರೇನ್ ತಿಳ್ಕೊಂಡಾರಲ್ಲ, ಇದು ಸಂಪೂರ್ಣ ತಪ್ಪು ಭಾವನೆ. ಇವ್ರಿಗೆ ಅವ್ರು ಯಾವಾಗ ಕೈ ಕೊಡ್ಬೇಕು ಅವ್ರು ನೋಡಿ ಕೈ ಕೊಡ್ತಾರೆ. ಅದು ಖಬರು ಇವರಿಗೆ ಇರಬೇಕಾಗ್ತೈತಿ.
ಹಂಗಾಗಿ ಅವರು ಆಡಳಿತ ಮಾಡೋರು ಅವ್ರದ್ದು ಜವಾಬ್ದಾರಿ ಏನಂತಂದ್ರೆ ಎಲ್ಲಾರನ್ನೂ ಸಮನಾಗಿ ನೋಡ್ಬೇಕಾಗಿತ್ತು, ಎಲ್ಲಾರನ್ನೂ ಸಮನಾಗಿ ನೋಡ್ಬೇಕಾಯ್ತು. ಇವತ್ತು ಅಲ್ಲಿ ಮಸೀದಿ ಹೋಗಿ ಪಂಕ ಮಸೀದಿ ಹೋಗಿ ಏನಾದರೂ ಕೂಡ ನೀವು ಮಾಡಕ್ ಕೊಡ್ತೀರಿ. ನಾವು ನಮ್ಮ ಇಲ್ಲಿ ಮುನ್ಸಿಪಾಲ್ಟಿ ಹೋಗ ಪರ್ಮಿಷನ್ ತಗೊಂಡು ಒಂದು ಶಿವಾಜಿ ಮೂರ್ತಿ ಕೂಡಿಸ್ಬೇಕು, ಬಸವಣ್ಣನ ಮೂರ್ತಿ ಕೂಡಿಸ್ಬೇಕಂತಂದ್ರೆ ಇನ್ನು 2 ವರ್ಷ ಆದ್ರೂ ಕೂಡ ನೀವು ಇನ್ನೂ ತನಕ ಪರ್ಮಿಷನ್ ಕೊಡೋಲ್ಲ. ಏನ್ ಜಿಲ್ಲಾ ಮಂತ್ರಿ ಏನ್ ಮಾಡ್ತೀರಿ? ಸಿದ್ದರಾಮಯ್ಯನವ್ರು ಇಲ್ಲಿಂದ ಬಾಗಲಕೋಟೆ ಜಿಲ್ಲೆಯಿಂದಾನೇ ನೀವು ಆರಿಸಿ ಬಂದಿದ್ರಲ್ಲ, ಅದ್ರದ್ದಾದ್ರೂ ಋಣ ನಿಮ್ಗೆ ಬೇಕಲ್ಲ. ಬಾಗಲಕೋಟೆ ಜಿಲ್ಲೆಯಿಂದಾನೇ ನೀವು ಆರಿಸಿ ಬಂದಿರಿ, ನಿಮ್ಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದಂತ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ, ಅದ್ರ ಋಣ ಆದ್ರೂ ನಿಮ್ಗೆ ನೆನಪಿರ್ಬೇಕಲ್ಲ. ಇಲ್ಲಿ ಬಾಗಲಕೋಟೆ ಜನ ಶಿವಾಜಿ ಮೂರ್ತಿ ಬಸವಣ್ಣನ ಮೂರ್ತಿ ಕೂಡಿಸ್ಬೇಕಂತಂದ್ರ ಅವು ಮೂರ್ತಿಗಳೆಲ್ಲ ತಯಾರಾಗ್ಯಾವ, ಕಟ್ಟಿ ತಯಾರಾಗ್ಯಾವ, ಅದಕ್ಕೆ ಇನ್ನೂ ತನಕ ನೀವು ಪರ್ಮಿಷನ್ ಕೊಡುವಂತ ಕೆಲಸ ನೀವು ಮಾಡ್ತಾ ಇಲ್ಲ. ಈ ರೀತಿ ರಾಜಕಾರಣ ಮಾಡ್ತಾ ಇದ್ದೀರಿ. ಹಂಗಾಗಿ ಇವ್ರಿಗೆ ಏನ ಹೇಳಿದ್ರು ಬುದ್ಧಿ ಅಂತೂ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ನೀವು ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಏನು ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಆ ಬುದ್ಧಿ ಕಲಿಸುವಂತ ಕೆಲಸ ನೀವು ಮಾಡ್ರಿ. ಬಾಗಲಕೋಟೆದವರು ಗಟ್ಟಿ ಜನ ಅದಿರಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ, ಮಾಡ್ರಿ. ದೊಡ್ಡ ಪ್ರಮಾಣದ ಹೋಳಿ ಹಬ್ಬ ಇಲ್ಲಿ ಮಾಡ್ರಿ. ಅವನನ್ನು ಯಾರು ಏನ್ ಮಾಡ್ತಾರೆ ನಾವು ನೋಡೋಣ. ಪೊಲೀಸರನ್ನ ಕೇಳಿ ಆ ಪರ್ಮಿಷನ್ ಅದನ್ನ ಕೇಳಿ ಅದನ್ನ ಮಾಡ್ಬೇಡ್ರಿ. ನಮ್ಮ ಸಮಾಜದ ಪ್ರಕಾರ ನಮ್ಮ ಪ್ರಕಾರ ನಾವ್ ಎಲ್ಲಿ ಹಬ್ಬ ಮಾಡ್ಬೇಕು ಅಲ್ಲಿ ಹಬ್ಬ ಮಾಡೋನು, ಎಲ್ಲಿ ಆಚರಣೆ ಮಾಡೋನು ಅದನ್ನ ಆಚರಣೆ ಮಾಡ್ರಿ. ಈ ಸರ್ಕಾರಕ್ಕೆ ನೀವು ಭಾಳ ಕೇಳ್ಕೊಂತ ಕುಂತ್ರಂದ್ರೆ ಅವ್ರ ತಲೆ ಮೇಲೆ ಹತ್ತು ಕೊಡ್ತಾರ. ನಾವು ಗಟ್ಟಿ ಇದ್ದೀವಿ ಅಂತಂದ್ರೆ ಇವ್ರು ಬರೋಬ್ಬರಿ ಡೊಗ್ಗಿ ನಡೀತಾರ. ಹಂಗಾಗಿ ಹಿಂದೂ ಸಮಾಜದ ಶಕ್ತಿ ಏನೈತಂತೆ ತೋರಿಸುವಂತ ಈ ಸಂದರ್ಭ ಬಂದೈತಿ. ಆ ಶಕ್ತಿಯನ್ನ ನಾವು ತೋರ್ಸೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.